ಎಲ್ಲರಿಗೂ ನಮಸ್ಕಾರ. ನಾನು Dr.R.Rajeshwari ಆರ್, Asst.Professor, ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮೂಲಭೂತ ಹಕ್ಕುಗಳ ಮುಂದುವರಿದ ಭಾಗವನ್ನು ಈಗ ಚರ್ಚೆ ಮಾಡೋಣ. ಥರ್ಡ್ ಫಂಡಮೆಂಟಲ್ ರೈಟ್ ಈಸ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಯ ವಿರುದ್ಧದ ಹಕ್ಕು. ಆರ್ಟಿಕಲ್ 23 and 24 ಡೀಲ್ಸ್ ವಿತ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಅನುಚ್ಛೇದ 23, 24 ಶೋಷಣೆಯ ವಿರುದ್ಧದ ಹಕ್ಕನ್ನು ಪ್ರತಿನಿಧಿಸುತ್ತೆ. The people of India were exploited by the British as well as by the Jamindars. The poor were compelled to do work without wages for the Jamindars. This process was called forced labor or begar. The Constitution of India prohibits all forms of forced labor, begar, that is unpaid labor, and traffic in human beings. The violation of this provision is an offence punishable under law, but the state is allowed to impose compulsory service for the public purposes. The state may, for instance, pass a law by which it may compel every university graduate to do some social service in the villages prior to the award of the university degree. The Constitution also provides safeguards for children. It prohibits the employment of children below the age of 14 years in any factory, mine or other hazardous occupation. ಬ್ರಿಟಿಷರ ಕಾಲದಲ್ಲಿ ನಮ್ಮ ಭಾರತೀಯರು ಸಾಕಷ್ಟು ಶೋಷಣೆಗೆ ಒಳಗಾಗಿದ್ದರು. ಅದರಲ್ಲೂ ಪ್ರಮುಖವಾಗಿ ಜಮೀನ್ದಾರ್ಗಳಿಂದ. ಅಂದರೆ ಇಲ್ಲಿ ಬಡವರನ್ನು ಕೂಲಿ ಇಲ್ಲದೆ ಜಮೀನ್ದಾರರು ದುಡಿಸ್ಕೋತಾ ಇದ್ರು. ಇದನ್ನು ನಾವು ಫೋರ್ಸ್ ಲೇಬರ್ ಅಥವಾ ಜೀತ ಪದ್ಧತಿ ಅಥವಾ ಬೇಗಾರ ಆ ಥರ ಒಂದು ಕರಿತೀವಿ. ಅಂದರೆ ಅಲ್ಲಿ ಅವರಿಗೆ ಹಣ ಕೊಡದೆ ಒಂದು ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಇದನ್ನು ಆಹಾರವನ್ನು ಮಾತ್ರ ಕೊಟ್ಟು ದುಡಿಸ್ಕೋತಾ ಇದ್ರು. ನಮ್ಮ ಸಂವಿಧಾನ ಈ ರೀತಿಯ ಎಲ್ಲ ಪದ್ಧತಿಗಳನ್ನು ನಿಷೇಧಿಸುತ್ತೆ. ಹಾಗೂ ಮಾನವ ಕಳ್ಳ ಸಾಗಣೆಯನ್ನು ಕೂಡ, ಅಂದರೆ ಕೆಲಸ ಮಾಡಲಿಕ್ಕೋಸ್ಕರ ಮನುಷ್ಯರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸೋದು, ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಮನುಷ್ಯರ ಸಾಗಣೆಯನ್ನು ಇದು ನಿಷೇಧಿಸುತ್ತೆ. ಯಾರಾದರೂ ಇದನ್ನು ಉಲ್ಲಂಘಿಸಿದರೆ ಕಾನೂನಿನ ಅಡಿಯಲ್ಲಿ ಅದನ್ನು ಶಿಕ್ಷಾರ್ಹ ಅಪರಾಧ ಅಂತೇಳಿ ಕರೀತಾರೆ. ಆದರೆ ಸಾರ್ವಜನಿಕ ಉದ್ದೇಶಗಳಿಗೋಸ್ಕರ ಕಡ್ಡಾಯ ಸೇವೆಯನ್ನು ಸರ್ಕಾರ ಮಾಡೋದಕ್ಕೆ ಸಂವಿಧಾನ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಉದಾಹರಣೆಗೆ ಒಂದು ಪದವಿಯನ್ನು ಪ್ರದಾನ ಮಾಡಲಿಕ್ಕೆ ವಿಶ್ವವಿದ್ಯಾಲಯ ಒಬ್ಬ ವಿದ್ಯಾರ್ಥಿಗೆ ಕಡ್ಡಾಯ ಸೇವೆಯನ್ನು ನಿಗದಿಪಡಿಸ್ಬೋದು. ಅಂದರೆ ಆ ಒಂದು ಪದವಿಯನ್ನು ಪಡೀಲಿಕ್ಕೆ ಒಬ್ಬ ವಿದ್ಯಾರ್ಥಿ ಇಷ್ಟು ದಿನಗಳ ಕಾಲ ಕಡ್ಡಾಯ ಸೇವೆಯನ್ನು, ಸಾರ್ವಜನಿಕ ಸೇವೆಯನ್ನು, ಸಮಾಜ ಸೇವೆಯನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಇದನ್ನು ಷರತ್ತನ್ನು ವಿಧಿಸಲಿಕ್ಕೆ ಅವಕಾಶ ಇದೆ. ಆ್ಯಂಡ್ ಸಂವಿಧಾನ ಮಕ್ಕಳನ್ನು ಕೂಡ, ಮಕ್ಕಳ ಶೋಷಣೆಯನ್ನು ಕೂಡ ನಿಷೇಧಿಸುತ್ತೆ. ಇದರ ಪ್ರಕಾರ 14 ವರ್ಷದ ಕೆಳಗಿನ ಮಕ್ಕಳನ್ನು ಉದ್ಯೋಗಕ್ಕೆ ಸೇರಿಸೋದು ಅಪರಾಧ. ಅಂದರೆ ಯಾವುದೇ ಉದ್ಯೋಗ ಇರ್ಬೋದು, ಫ್ಯಾಕ್ಟ್ರಿ, ಗಣಿಗಾರಿಕೆ ಅಥವಾ ಇನ್ನಿತರ ಯಾವುದೇ ಅಪಾಯಕಾರಿ ಉದ್ಯೋಗಗಳಿಗೆ ಮಕ್ಕಳನ್ನು ಸೇರಿಸೋದನ್ನು ಸಂವಿಧಾನ ನಿಷೇಧಿಸುತ್ತೆ. ಅಂದರೆ ಮಕ್ಕಳ ಶೋಷಣೆಯನ್ನು ಅಪಾಯಕಾರಿ ಜಾಗಗಳಲ್ಲಿ ಮಾಡುವಂತಿಲ್ಲ ಅಂತೇಳಿ ನಮ್ಮ ಸಂವಿಧಾನ ಹೇಳುತ್ತೆ. ಅದಕ್ಕೆ ಬೇಕಾಗಿರುವಂಥ ಕಾನೂನುಗಳನ್ನು ಸರ್ಕಾರ ಮಾಡಬೇಕು ಅಂತ ಕೂಡ ಸರ್ಕಾರಕ್ಕೆ ನಮ್ಮ ಸಂವಿಧಾನ ನಿರ್ದೇಶನವನ್ನು ನೀಡಿದೆ. ಫೋರ್ತ್ ರೈಟ್ ಈಸ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ 25 to 28 ಡೀಲ್ಸ್ ವಿತ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಅನುಚ್ಛೇದ 25ರಿಂದ 28 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳುತ್ತೆ. ಇಂಡಿಯಾ ಈಸ್ ಅ ಮಲ್ಟಿ ರಿಲಿಜಿಯಸ್ ಸ್ಟೇಟ್. ಬಿಸೈಡ್ಸ್ ಹಿಂದೂಸ್ ದೇರ್ ಆರ್ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಸಿಖ್ಸ್ ಆ್ಯಂಡ್ ಅದರ್ಸ್. The constitution makers were prompted to create a secular India. The state neither promotes nor interferes with any religion. The freedom of religion is available to all the citizens as well as foreigners living in India. The Constitution confers the freedom of conscience and belief. It declares that all people are free to profess, practice and propagate any religion, but there is a restriction attached to it, that this right will be exercised subject to the norms of public order, morality and health. ಭಾರತ ಬಹುಧರ್ಮೀಯ ದೇಶ. ಇಲ್ಲಿ ಹಿಂದೂಗಳ ಜೊತೆಗೆ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಸಿಖ್ ಮತ್ತಿತರ ಧರ್ಮದ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಂವಿಧಾನ ರೂಪಿಸಿದಂಥವ್ರು ಏನಿದ್ರು, ಅವರು ಒಂದು ಜಾತ್ಯತೀತ ಭಾರತವನ್ನು ರಚಿಸಬೇಕು ಅನ್ನೋದು ಅವರ ಆಶಯ ಆಗಿತ್ತು. ಹಾಗಾಗಿ ನಮ್ಮ ಸರ್ಕಾರ ಪ್ರಜೆಗಳ ಧರ್ಮದ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡೋದಿಲ್ಲ ಅಥವಾ ಅದು ಯಾವುದೇ ಧರ್ಮವನ್ನು ಉತ್ತೇಜಿಸೋದಿಲ್ಲ. ಅಂದರೆ ಅದನ್ನು ಧರ್ಮದ ಪ್ರಚಾರವನ್ನು ಮಾಡೋದಿಲ್ಲ. ಸೊ ಇಲ್ಲಿ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ, ಸಂವಿಧಾನ ನೀಡಿರುವ ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ, ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾಗಿ
ಸಿಗುತ್ತೆ. ಅದೇ ರೀತಿ ವಿದೇಶದಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇರೋರಿಗೂ ಕೂಡ ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಅನ್ವಯ ಆಗುತ್ತೆ. ಈ ಒಂದು ಹಕ್ಕಿನ ಪ್ರಕಾರ ಭಾರತೀಯ ನಾಗರಿಕರು ಯಾವುದೇ ಧರ್ಮವನ್ನು ಆಚರಿಸಲಿಕ್ಕೆ ಅಥವಾ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಅವರಿಗೆ ಹಕ್ಕಿದೆ. ಆದರೆ ಅದಕ್ಕೂ ಕೂಡ ಒಂದು ನಿಬಂಧನೆಯನ್ನು ಸರ್ಕಾರ ಏರಬಹುದಾಗಿದೆ. ಅವುಗಳಂದರೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ನೈತಿಕತೆ ಮತ್ತು ಜನರ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯಕ್ಕೆ ಎಲ್ಲಾದರೂ ಧಕ್ಕೆ ಬಂದರೆ ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಮಿತಿಗಳನ್ನು ಹೇರೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. State also permits every religious group the right to manage its own affairs in matter of religion, subject to public order and morality. Every religious group has the right to establish and maintain institution for religious and charitable purposes. Each religious group is also free to purchase and manage immovable property and administer such property in accordance with law. It further lays down that no person shall be compelled to pay any taxes which are specifically to be spent for promotion and maintenance of any particular religion. ಎಷ್ಟರವರೆಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಂದರೆ ಪ್ರತಿಯೊಂದು ಧರ್ಮದ ಗುಂಪಿನವರು ತಮ್ಮ ವ್ಯವಹಾರಗಳನ್ನು, ತಮ್ಮ ಧರ್ಮದ ಕುರಿತ ವ್ಯವಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅಧಿಕಾರವನ್ನು ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನೀಡುತ್ತೆ. ಅಂದರೆ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಮತ್ತು ನೈತಿಕತೆಯನ್ನು ಆಧಾರವಾಗಿಟ್ಕೊಂಡು ಯಾವುದೇ ಧರ್ಮದವರು ಧಾರ್ಮಿಕ ಉದ್ದೇಶಗಳಿಗೆ ಮತ್ತು ಚಾರಿಟಿಯ ಉದ್ದೇಶಗಳಿಗೆ ಅಥವಾ ದತ್ತಿಯ ಉದ್ದೇಶಗಳಿಗೆ ಸಂಸ್ಥೆಗಳನ್ನು ನಡೆಸಲಿಕ್ಕೆ ಇದು ಅವಕಾಶವನ್ನು ನೀಡುತ್ತೆ. ಪ್ರತಿಯೊಂದು ಧಾರ್ಮಿಕ ಸಂಸ್ಥೆಯು ಕೂಡ ತನ್ನದೇ ಆದಂಥ ಸ್ಥಿರಾಸ್ತಿಯನ್ನು ಖರೀದಿಸಿ ಅದನ್ನು ಕಾನೂನಿನ ಅಡಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಕೂಡ ಈ ಹಕ್ಕು ಅವಕಾಶವನ್ನು ಒದಗಿಸಿಕೊಡುತ್ತೆ. ಆ್ಯಂಡ್ ಈ ರೀತಿಯಲ್ಲಿ ಧಾರ್ಮಿಕ ಗುಂಪಿನ ಅಡಿಯಲ್ಲಿ ಖರೀದಿಸಿರುವಂಥ ಆಸ್ತಿಗೆ ಯಾವುದೇ ತೆರಿಗೆಯನ್ನು ಕೂಡ ಸರ್ಕಾರ ವಿಧಿಸುವಂತಿಲ್ಲ. ಅಂದರೆ ಆ ಒಂದು ಧರ್ಮವನ್ನು ಉತ್ತೇಜಿಸಲಿಕ್ಕೆ ಅಥವಾ ಧರ್ಮದ ಒಂದು ಪ್ರಚಾರ ಮಾಡಲಿಕ್ಕೆ ಬಳಸುವಂಥ ಆಸ್ತಿಯ ಅಥವಾ ಅವರ ಮೇಲಿನ ಅಲ್ಲಿ ಬರುವಂಥ ಆದಾಯದ ಮೇಲೆ ಯಾವುದೇ ತೆರಿಗೆಯನ್ನು ಸರ್ಕಾರ ವಿಧಿಸುವಂತಿಲ್ಲ. ಫಿಫ್ತ್ ಫಂಡಮೆಂಟಲ್ ರೈಟ್ ಈಸ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. Article 29 and 30 deals with cultural and educational rights. ಆರನೆಯ ಮೂಲಭೂತ ಹಕ್ಕು ಅಂದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು. ಅನುಚ್ಛೇದ 29 ಹಾಗೂ 30 ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕುಗಳ ಬಗ್ಗೆ ಹೇಳುತ್ತೆ. India is a large country full of diverse languages, culture and scripts. The people take pride in their language and culture. Each group tries to preserve its culture and language, especially the minority groups. Our constitution provides necessary guarantees to various groups to preserve, maintain and promote their culture and language. ಭಾರತ ಒಂದು ಬಹುಭಾಷಾ, ಬಹುಸಂಸ್ಕೃತಿ ಮತ್ತು ಬಹುಲಿಪಿಗಳು ಇರುವಂಥ ದೇಶ. ಇಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಭಾಷೆ ಹಾಗೂ ಸಂಸ್ಕೃತಿಯನ್ನು, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರು ತಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಕಾಪಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಹಾಗಾಗಿ ನಮ್ಮ ಸಂವಿಧಾನ ಇಂಥ ಒಂದು ಮನೋಭಾವ ಇರುವಂಥ ಅಥವಾ ನಮ್ಮ ಸಂಸ್ಕೃತಿ ಮತ್ತು ಭಾಷೆಯನ್ನು ಉಳಿಸಲಿಕ್ಕೆ ಅಥವಾ ಅದನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅಂಡರ್ ದಿಸ್ ರೈಟ್, ನೋ ಸಿಟಿಸನ್ ಶಾಲ್ ಬಿ ಡಿನೈಡ್ ಅಡ್ಮಿಷನ್ ಟು ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಮೇಂಟೈನ್ಡ್ ಬೈ ದ ಸ್ಟೇಟ್ on the grounds of religion, race, caste, language or any of them. The state can make special provision in this regard for scheduled caste, scheduled tribes and other backward classes. Not only that, they have been given some concession of marks also for purposes of admission to educational institutions. ಅಂದರೆ ಈ ಒಂದು ಹಕ್ಕಿನ ಕೆಳಗಡೆ ಯಾವುದೇ ಒಂದು ಸರ್ಕಾರಿ ಸಂಸ್ಥೆ, ಸರ್ಕಾರಿ ಹಣದಲ್ಲಿ ನಡೀತಿರುವಂಥ ಶೈಕ್ಷಣಿಕ ಸಂಸ್ಥೆಗೆ ಜಾತಿ, ಧರ್ಮ, ಜನಾಂಗ, ಭಾಷೆ ಅಥವಾ ಯಾವುದೇ ಒಂದು ಆಧಾರದ ಮೇಲೆ ಪ್ರವೇಶಾತಿಯನ್ನು ನಿರಾಕರಿಸುವಂತಿಲ್ಲ. ಆದರೆ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೋಸ್ಕರ ವಿಶೇಷವಾದ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೋದಾಗಿದೆ. ಅಷ್ಟೇ ಅಲ್ಲ, ಶೈಕ್ಷಣಿಕ ಸಂಸ್ಥೆಗಳಿಗೆ ಈ ಒಂದು ವರ್ಗದ ವಿದ್ಯಾರ್ಥಿಗಳ ಪ್ರವೇಶಾತಿಗಾಗಿ ಅಂಕಗಳ ಒಂದು ರಿಯಾಯಿತಿಯನ್ನು ಕೂಡ ಸರ್ಕಾರ ನಿಗದಿಪಡಿಸಬಹುದಾಗಿದೆ. ದ ಕಾನ್ಸ್ಟಿಟ್ಯೂಷನ್ ಅಲೋಸ್ ದ ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆಫ್ ದೇರ್ ಚಾಯ್ಸ್. It also provides that the state cannot discriminate against any educational institution while granting financial aid on the grounds that it is being managed by the minority community. These rights ensure that minorities will be assisted
by the state in the preservation of their language and culture. The ideal before the state is to develop the composite culture of the society. ಅಂದರೆ ಇಲ್ಲಿ ಅಲ್ಪಸಂಖ್ಯಾತರು ತಮಗೆ ಬೇಕಾಗಿರುವಂಥ ಶೈಕ್ಷಣಿಕ ಸಂಸ್ಥೆಗಳನ್ನು ಆರಂಭಿಸಲಿಕ್ಕೆ ಸಂವಿಧಾನ ಅವಕಾಶವನ್ನು ಈ ಒಂದು ಹಕ್ಕಿನ ಕೆಳಗಡೆ ಕೊಡುತ್ತೆ. ಸರ್ಕಾರ ಒಂದು ಶೈಕ್ಷಣಿಕ ಸಂಸ್ಥೆಗಳಿಗೆ ಅನುದಾನವನ್ನು ಮೀಸಲಿಡುವಾಗ ಅಲ್ಪಸಂಖ್ಯಾತ ಸಮುದಾಯ ನಡೆಸ್ತಾ ಇರುವಂಥ ಒಂದು ಸಂಸ್ಥೆ ಅನ್ನೋ ಆಧಾರದ ಮೇಲೆ ಯಾವುದೇ ಭೇದ ಭಾವವನ್ನು ಮಾಡೋ ಹಾಗಿಲ್ಲ ಅಂತ ಕೂಡ ಸಂವಿಧಾನ ಹೇಳುತ್ತೆ. ಲಾಸ್ಟ್ ಆ್ಯಂಡ್ ಸಿಕ್ಸ್ ಫಂಡಮೆಂಟಲ್ ರೈಟ್ ಈಸ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಆರ್ಟಿಕಲ್ 32 to 35 ಡೀಲ್ಸ್ ವಿತ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. 6ನೇ ಮತ್ತು ಕೊನೆಯ ಮೂಲಭೂತ ಹಕ್ಕು ಸಂವಿಧಾನ ಪರಿಹಾರಾತ್ಮಕ ಹಕ್ಕುಗಳು. ಅನುಚ್ಛೇದ 32ರಿಂದ 35 ಈ ಸಂವಿಧಾನ ಪರಿಹಾರಾತ್ಮಕ ಹಕ್ಕಿನ ಬಗ್ಗೆ ತಿಳಿಸಿಕೊಡುತ್ತೆ. ಆಫ್ಟರ್ ಡಿಸ್ಕಸಿಂಗ್ ಅಬೌಟ್ ಆಲ್ ದೀಸ್ ರೈಟ್ಸ್, ಅ ಕ್ವೆಶನ್ ಮೇ ರೈಸ್ ಇನ್ ಯುವರ್ ಮೈಂಡ್: ವಾಟ್ ಕ್ಯಾನ್ ಅನ್ ಇಂಡಿವಿಜುವಲ್ ಡೂ if one or more of his or her fundamental rights are encroached upon by the state? These rights, in order to be effective, need some mechanism for their protection and implementation. Our Constitution, within its Part 3, provides for legal remedies for protection of these rights against their violation. This is known as right to constitutional remedies. The state is forbidden from making any law that may be in conflict with the fundamental rights. The people can knock the doors of the Supreme Court and the High Courts to issue orders or writs for the enforcement of these rights. ಅಂದರೆ ಇಷ್ಟೊತ್ತು ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಒಂದು ವೇಳೆ ಸರ್ಕಾರ ಯಾವುದೇ ವ್ಯಕ್ತಿಯ ಒಂದು ಮೂಲಭೂತ ಹಕ್ಕನ್ನು ವಶಪಡಿಸ್ಕೊಂಡ್ರೆ ಆ ವ್ಯಕ್ತಿ ಏನು ಮಾಡಬಹುದು, ಏನು ಮಾಡಬೇಕಾಗುತ್ತೆ ಅನ್ನುವಂಥ ಪ್ರಶ್ನೆ ನಿಮ್ಮ ತಲೆಗೆ ಬರ್ಬೋದು. ಅಂದರೆ ಈಗ ಫಂಡಮೆಂಟಲ್ ರೈಟ್ಸು ತುಂಬ ಪರಿಣಾಮಕಾರಿಯಾಗಿ ಜಾರಿ ಆಗಬೇಕು ಅಂದರೆ ಅಲ್ಲಿ ಒಂದು ವ್ಯವಸ್ಥೆ ಇರಬೇಕು. ಆದರೆ ಆ ವ್ಯವಸ್ಥೆಯನ್ನು ನಮ್ಮ ಸಂವಿಧಾನ ನಮಗೆ ಒದಗಿಸಿಕೊಟ್ಟಿದೆ. ಅದೇ ಸಂವಿಧಾನ ಪರಿಹಾರಾತ್ಮಕ ಹಕ್ಕು. ಅಂದರೆ ಸರ್ಕಾರ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ಯಾವುದೇ ಕಾನೂನನ್ನು ಮಾಡಲಿಕ್ಕೆ ಸಂವಿಧಾನ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಅಂಥ ಸಂದರ್ಭದಲ್ಲಿ ಜನರು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮುಂದೆ ಹೋಗಿ ತಮ್ಮ ಹಕ್ಕುಗಳನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. The writs can be issued by the judiciary while safeguarding the fundamental rights. ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ನ್ಯಾಯಾಲಯಗಳು ರಿಟ್ಗಳನ್ನು ಹೊರಡಿಸಬಹುದು. Then what is a writ? Writs are written orders issued by the Supreme Court of India and to provide constitutional remedies to protect the fundamental rights of the citizens from a violation. ರಿಟ್ ಅಂತಂದರೆ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಹೊರಡಿಸುವಂಥ ಆದೇಶವನ್ನು ರಿಟ್ ಅಂತೇಳಿ ಕರಿತೀವಿ. ಕೆಲವೊಂದು ರಿಟ್ಗಳನ್ನು ಹೊರಡಿಸೋದ್ರ ಮೂಲಕ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಣೆ ಮಾಡುತ್ತೆ. ಅವುಗಳಲ್ಲಿ ಪ್ರಮುಖವಾದವು ಅಂತಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷನ್, ಕೋವಾರೆಂಟೋ ಮತ್ತು ಸರ್ಶಿಯೋರಾರಿ. ಫಸ್ಟ್ ಈಸ್ ಹೇಬಿಯಸ್ ಕಾರ್ಪಸ್. Habeas corpus means the court directs the detaining authority to produce the person physically before it and justify the confinement or release of a person. ಹಾಗಾದರೆ ಹೇಬಿಯಸ್ ಕಾರ್ಪಸ್ ಅಂದರೆ ಏನು? ಹೇಬಿಯಸ್ ಕಾರ್ಪಸ್ ರಿಟ್ಟನ್ನು ನಾವು ಯಾವಾಗ ಸಲ್ಲಿಸ್ತೀವಿ ಅಂತ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ಯಾರೇ ಬಂಧನಕ್ಕೆ ಹಕ್ಕಿರುವಂಥ ಯಾವುದೇ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅಥವಾ ಡಿಟೈನಿಂಗ್ ಅಥಾರಿಟಿ ಅಂದರೆ ಬಂಧಿಸಲಿಕ್ಕೆ ಹಕ್ಕಿರುವಂಥ ಅಧಿಕಾರಿಗಳು ಬಂಧಿಸಿದಾಗ ಆ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಬಂಧನಕ್ಕೆ ಸೂಕ್ತ ಕಾರಣಗಳನ್ನು ನೀಡಬೇಕು. ಆ ಬಂಧನವನ್ನು ಆ ಅಧಿಕಾರಿಗಳು ಸಮರ್ಥಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದಿದ್ದರೆ ಆ ವ್ಯಕ್ತಿಯನ್ನು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೇಬಿಯಸ್ ಕಾರ್ಪಸ್ ರಿಟ್ಟನ್ನು ಸಲ್ಲಿಸ್ತೀವಿ. ಸೆಕೆಂಡ್ ಈಸ್ ಮ್ಯಾಂಡಮಸ್. The court orders the executive authority to perform its duty in case it is not doing so. ಮುಂದಿನ ರಿಟ್ ಬಂದು ಮ್ಯಾಂಡಮಸ್. ಮ್ಯಾಂಡಮಸ್ ಅಂತ ಅಂದರೆ ಒಬ್ಬ ವ್ಯಕ್ತಿ ಕಾರ್ಯಾಂಗದಲ್ಲಿ ಅಥವಾ ಸರ್ಕಾರ ಅದರ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದಾಗ ನ್ಯಾಯಾಲಯ ಆದೇಶದ ಮೂಲಕ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತೇಳಿ ಹೇಳುವಂಥ ಒಂದು ಆಜ್ಞೆ ಇದು. ಅದನ್ನು ಮ್ಯಾಂಡಮಸ್ ಅಂತ ಹೇಳ್ತೀವಿ. ಪ್ರಾಹಿಬಿಷನ್. It means to prohibit or forbid.
This is an order issued by any High Court or the Supreme Court asking a lower court not to proceed with the case where it does not have any jurisdiction. ಮುಂದಿನದ್ದು ಪ್ರಾಹಿಬಿಷನ್. ಅಂದರೆ ಪ್ರಾಹಿಬಿಷನ್ ಅಂದರೆ ನಿರ್ಬಂಧ ಅಥವಾ ತಡೆಯೊಡ್ಡೋದು ಅಂತ ಹೇಳಿ ಅರ್ಥ ಬರುತ್ತೆ. ಇದು ಅಗೈನ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ತನ್ನ ಅಧೀನ ನ್ಯಾಯಾಲಯಗಳಿಗೆ ಯಾವುದೇ ಒಂದು ಪ್ರಕರಣವನ್ನು ನಡೆಸ್ತಾ ಇರುವಂಥ ಅಧೀನ ನ್ಯಾಯಾಲಯಗಳು ಆ ಪ್ರಕರಣವನ್ನು ಮುಂದುವರಿಸಬಾರ್ದು. ಯಾಕೆಂತಂದರೆ ಅಲ್ಲಿ ಆ ನ್ಯಾಯಾಲಯಕ್ಕೆ ಅಥವಾ ಅಧೀನ ನ್ಯಾಯಾಲಯಕ್ಕೆ ಆ ಪ್ರಕರಣದ ವ್ಯಾಪ್ತಿ ಬರೋದಿಲ್ಲ ಅಂತ ಇದ್ದಾಗ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಒಂದು ಆಜ್ಞೆಯನ್ನು ಹೊರಡಿಸಿ ನೀವು ಅಥವಾ ಅಧೀನ ನ್ಯಾಯಾಲಯ ಅಥವಾ ಸಂಬಂಧಪಟ್ಟ ನ್ಯಾಯಾಲಯ ಈ ಪ್ರಕರಣವನ್ನು ಮುಂದುವರಿಸಬಾರ್ದು, ಅದು ಈ ಪ್ರಕರಣದ ವಿಚಾರಣೆಯನ್ನು ಮುಂದುವರಿಸಬಾರ್ದು ಅಂತೇಳಿ ನೀಡುವಂಥ ಆದೇಶವನ್ನು ಪ್ರಾಹಿಬಿಷನ್ ಅಂತ ಹೇಳಿ ಹೇಳ್ತೀವಿ. ಕೋ ವಾರೆಂಟು. ದಿಸ್ ರಿಟ್ ಈಸ್ ಇಶ್ಯೂಡ್ ಟು ರಿಸ್ಟ್ರೈನ್ ಅ ಪರ್ಸನ್ ಫ್ರಮ್ ಆ್ಯಕ್ಟಿಂಗ್ ಇನ್ ಅ ಪಬ್ಲಿಕ್ ಆಫೀಸ್ ಟು ವಿಚ್ ಹಿ ಆರ್ ಶಿ ಈಸ್ ನಾಟ್ ಎಂಟೈಟಲ್ಡ್. ಮುಂದಿನ ರಿಟ್ ಬಂದು ಕೋ ವಾರೆಂಟು. ಇಲ್ಲಿ ಒಂದು ಸಾರ್ವಜನಿಕ ಕಚೇರಿಯಲ್ಲಿ ಅಥವಾ ಸರ್ಕಾರಿ ಕಚೇರಿಯಲ್ಲಿ ಒಬ್ಬ ವ್ಯಕ್ತಿ ಆ ಒಂದು ಸ್ಥಾನಕ್ಕೆ ಅರ್ಹನಲ್ಲದ ವ್ಯಕ್ತಿ ಕುಳಿತುಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೆ ಆ ವ್ಯಕ್ತಿಯನ್ನು ಆ ಕಾರ್ಯವನ್ನು ಮಾಡದೇ ಇರುವಂತೆ ತಡೆಯುವಂಥ ಒಂದು ರಿಟ್ಟನ್ನು ಕೋ ವಾರೆಂಟು ಅಂತ ಹೇಳ್ತೀವಿ. ಅಂದರೆ ಬೇರೆ ವ್ಯಕ್ತಿಗೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥ ಅರ್ಹತೆ ಇರುತ್ತೆ, ಆದರೆ ಆ ವ್ಯಕ್ತಿಯ ಬದಲಿಗೆ ಇನ್ನೊಬ್ಬ ವ್ಯಕ್ತಿ ಅರ್ಹನಲ್ಲದ ವ್ಯಕ್ತಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಕೋ ವಾರೆಂಟು ರಿಟ್ಟನ್ನು ಇಶ್ಯೂ ಮಾಡಿ ಅದನ್ನು ನಿರ್ಬಂಧಿಸಬಹುದು. ಆ್ಯಂಡ್ ಲಾಸ್ಟ್ ಈಸ್ ಸರ್ಶಿಯೋರಾರಿ. ದಿಸ್ ಈಸ್ ಎನ್ ಆರ್ಡರ್ ಟು ಅ ಲೋವರ್ ಕೋರ್ಟ್ ಟು ಟ್ರಾನ್ಸ್ಫರ್ ದ ಮ್ಯಾಟರ್ ಟು ಇಟ್ ಆರ್ ಟು ಅನದರ್ ಕೋರ್ಟ್ ಫಾರ್ ಡಿಸೈಡಿಂಗ್ ದ ಮ್ಯಾಟರ್. ಕೊನೆಯದಾಗಿ ಸರ್ಶಿಯೋರಾರಿ. ಇದು ಕೂಡ ಅಧೀನ ನ್ಯಾಯಾಲಯಗಳಿಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಒಂದು ಪ್ರಕರಣವನ್ನು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ವರ್ಗಾಯಿಸಬೇಕು, ಆ ಪ್ರಕರಣವನ್ನು ಇತ್ಯರ್ಥ ಮಾಡೋದಕ್ಕೆ ಅಧೀನ ನ್ಯಾಯಾಲಯಗಳು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಪ್ರಕರಣವನ್ನು ವರ್ಗಾಯಿಸಬೇಕು ಅಂತೇಳಿ ನೀಡುವಂಥ ಒಂದು ಆಜ್ಞೆ ಅಥವಾ ಒಂದು ರಿಟ್ ಆಗಿದೆ ಇದು ಸರ್ಶಿಯೋರಾರಿ. ಈ ಎಲ್ಲ ರಿಟ್ಗಳನ್ನು ಬಳಸಿಕೊಂಡು ಭಾರತೀಯ ಪ್ರಜೆಗಳಾಗಿ ನಾವು ನಮ್ಮ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸ್ಕೊಳ್ಬಹುದು. ಇದು ಈ ಹಕ್ಕು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸಲ್ಲಿ ಬರುತ್ತೆ. This is about fundamental rights. Now we will discuss about fundamental duties. Fundamental duties were added to our constitution by the 42nd amendment in 1976. There are 11 fundamental duties under Article 15(1)(a) to be obeyed by every Indian citizen. They are to abide by the constitution and respect its ideals and institutions, the national flag and the national anthem. ಮೂಲಭೂತ ಕರ್ತವ್ಯಗಳು ಇವುಗಳನ್ನು 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 1976ರಲ್ಲಿ ಸಂವಿಧಾನಕ್ಕೆ ಸೇರಿಸಲಾಗುತ್ತೆ. ನಮ್ಮ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಅನುಚ್ಛೇದ 51(a) ಅದರ ಅಡಿ ಸೇರಿಸಲಾಗಿದೆ. ಇದರ ಪ್ರಕಾರ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಇವುಗಳನ್ನು ಪಾಲಿಸಬೇಕಾಗತ್ತೆ. ಮೊದಲನೇ ಮೂಲಭೂತ ಕರ್ತವ್ಯ ಅಂತ ಅಂದರೆ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸೋದು. ಆ್ಯಂಡ್ ಸೆಕೆಂಡ್ ಈಸ್ ಟು ಚೆರಿಷ್ ಆ್ಯಂಡ್ ಫಾಲೋ ದ ನೋಬಲ್ ಐಡಿಯಲ್ಸ್ ವಿಚ್ ಇನ್ಸ್ಪೈರ್ಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್. ಅಂದರೆ ನಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ಪ್ರೇರೇಪಿಸಿದಂತಹ ಕೆಲವೊಂದು ಸಿದ್ಧಾಂತಗಳನ್ನು ನಾವು ಅನುಸರಿಸಬೇಕು. ಅದು ಅನುಸರಿಸುವಂಥದ್ದು ನಮ್ಮ ಇನ್ನೊಂದು ಕರ್ತವ್ಯ ಅಂತ ಹೇಳಿ ಸಂವಿಧಾನ ಹೇಳುತ್ತೆ. And next is to uphold and protect the sovereignty, unity and integrity of India. ಭಾರತದ ಸಾರ್ವಭೌಮತ್ವ, ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಬೇಕು. ಇದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯ. Fourth is to defend the country and render national service when called upon to do so. ಅಗತ್ಯವಿದ್ದಾಗ ನಮ್ಮ ದೇಶವನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ಅಥವಾ ದೇಶ ಸೇವೆಯನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ನೆಕ್ಸ್ಟ್ ಈಸ್ ಟು ಪ್ರಮೋಟ್ ಹಾರ್ಮನಿ ಆ್ಯಂಡ್ ದ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಅಮಾಂಗ್ ಆಲ್ ದ ಪೀಪಲ್ ಆಫ್ ಇಂಡಿಯಾ, ಟ್ರಾನ್ಸೆಂಡಿಂಗ್ ರಿಲಿಜಿಯಸ್, ಲಿಂಗ್ವಿಸ್ಟಿಕ್ ಆ್ಯಂಡ್ ರೀಜನಲ್ ಆರ್ ಸೆಕ್ಷನಲ್ ಡೈವರ್ಸಿಟೀಸ್, ಟು ರಿನೌನ್ಸ್ ಪ್ರಾಕ್ಟೀಸಸ್ ಡೆರೋಗೇಟರಿ ಟು ದ ಡಿಗ್ನಿಟಿ ಆಫ್ ವುಮೆನ್. ಅಂದರೆ ಒಂದು ಭಾರತದ ಎಲ್ಲ ಜನಗಳಲ್ಲೂ ಒಂದು ಭ್ರಾತೃತ್ವವನ್ನು ನಾವು ಬೆಳೆಸಬೇಕು. ಹಾಗೆ ಮಹಿಳೆಯರನ್ನು ಗೌರವಯುತವಾಗಿ ಕಾಣಬೇಕು. ಇದು ಕೂಡ ನಮ್ಮೆಲ್ಲರ ಕರ್ತವ್ಯ.
And next is to value and preserve the rich heritage of our composite culture. ನಮ್ಮಲ್ಲಿ ಭಾರತದಲ್ಲಿ ಒಂದು ವೈವಿಧ್ಯಮಯ ಸಂಸ್ಕೃತಿ ಇದೆ. ಈ ಒಂದು ವೈವಿಧ್ಯಮಯ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ನಾವು ಗೌರವಿಸಬೇಕು ಮತ್ತು ಅದನ್ನು ರಕ್ಷಿಸಬೇಕು. To protect and improve the natural environment including forests, lakes, rivers and wildlife, and to have compassion for living creatures. ಇದರರ್ಥ ಪರಿಸರವನ್ನು ನಾವು ಸಂರಕ್ಷಿಸಬೇಕು, ಪರಿಸರವನ್ನು ಉಳಿಸಿ ಬೆಳೆಸಬೇಕು. ಅಂದರೆ ಪರಿಸರ ಅಂತಂದರೆ ಕಾಡು, ಕೆರೆ, ಕಟ್ಟೆ, ನದಿ, ವನ್ಯಜೀವಿಗಳು ಮತ್ತು ಪ್ರತಿಯೊಂದು ಬದುಕಿರುವ ಪ್ರತಿಯೊಂದು ಜೀವಿಯ ಬಗ್ಗೆಯೂ ನಾವು ಅನುಕಂಪವನ್ನು ಹೊಂದಿರಬೇಕು. To develop the scientific temper, humanism and the spirit of inquiry and reform. ಅಂದರೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಇದು ಕೂಡ ನಮ್ಮ ಕರ್ತವ್ಯ. ಅಗತ್ಯವಿದ್ದಾಗ ನಾವು ಏನಂದರೆ ಮೂಢನಂಬಿಕೆಗಳನ್ನು ತೊಲಗಿಸಬೇಕು. ಮೂಢನಂಬಿಕೆಗಳ ಜಾಗದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು, ಮಾನವೀಯತೆಯನ್ನು ಬೆಳೆಸ್ಕೊಳ್ಬೇಕು, ಒಂದು ಸುಧಾರಣಾ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಬೇಕು. ಅಂದರೆ ನಾವು ಹಳೆಯ ಕಾಲದಲ್ಲಿ ಮೂಢನಂಬಿಕೆಗಳಿಗೆ ಕಟ್ಟು ಬೀಳದೆ ಒಂದು ಹೊಸ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂಥ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಬೇಕು. ಇದು ಕೂಡ ನಮ್ಮೆಲ್ಲರ ಕರ್ತವ್ಯ. To safeguard the public property and to avoid violence. ಅಂದರೆ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ಸಂರಕ್ಷಿಸಬೇಕು ಮತ್ತು ಹಿಂಸಾಚಾರವನ್ನು ಅನುಸರಿಸಬಾರ್ದು. ಇದು ಕೂಡ ನಮ್ಮೆಲ್ಲರ ಕರ್ತವ್ಯ. ಏಕೆಂದರೆ ನಾವು ಅನುಭವಿಸುವಂಥ ಸರ್ಕಾರಿ ಕಚೇರಿ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅವೆಲ್ಲವೂ ನಮ್ಮದೇ ಆದ ಆಸ್ತಿ, ಎಲ್ಲವೂ ನಮ್ಮದೇ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಸಂರಕ್ಷಿಸಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರಿ ಆಸ್ತಿಪಾಸ್ತಿಗೆ ನಷ್ಟವನ್ನು ಉಂಟು ಮಾಡಬಾರ್ದು. To strive towards excellence in all spheres of individual and collective activity so that the nation constantly rises to higher levels of endeavor and achievement. ಅಂದರೆ ನಾವು ಕೆಲಸ ಮಾಡುವಂಥ ಪ್ರತಿಯೊಂದು ಕ್ಷೇತ್ರದಲ್ಲೂ ಉನ್ನತಿಗೋಸ್ಕರ ನಾವು ಶ್ರಮಿಸಬೇಕು. ಪ್ರತಿಯೊಬ್ಬರೂ ಕೂಡ ಉನ್ನತಿಗೋಸ್ಕರ ಶ್ರಮಿಸಬೇಕು. ಆಗ ನಮ್ಮ ದೇಶ ಒಂದು ಮೇಲ್ಮಟ್ಟಕ್ಕೆ, ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾವು ಶ್ರೇಷ್ಠತೆಗೆ, ಉನ್ನತಿಗೋಸ್ಕರ ಪ್ರಯತ್ನ ಪಡಬೇಕು. ಇದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ಅಂದರೆ ನಾವು ಯಾವುದೇ ಕೆಲಸವನ್ನು ಕೊಟ್ಟಾಗ ಅಲ್ಲಿ ಭ್ರಷ್ಟಾಚಾರ ಅಥವಾ ಇನ್ನೊಂದು ಬೇರೆ ರೀತಿಯ ಅನ್ಯ ಮಾರ್ಗಗಳನ್ನು ಅಳವಡಿಸಿಕೊಳ್ಳದೆ ಶ್ರೇಷ್ಠತೆ ಅಥವಾ ಉನ್ನತಿಗೋಸ್ಕರ ಶ್ರಮಿಸೋದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. To provide opportunities for education to children between the age of 6 and 14 years. 6ರಿಂದ 14 ವರ್ಷದವರೆಗಿನ ಮಕ್ಕಳಿಗೆ ಪೋಷಕರು ಅಥವಾ ತಂದೆ ತಾಯಿಗಳು ಯಾರಿರ್ತಾರೆ ಅವರು ಒಂದು ಶೈಕ್ಷಣಿಕ ಅಥವಾ ಶಿಕ್ಷಣದ ಅವಕಾಶವನ್ನು ತಮ್ಮ ಮಕ್ಕಳಿಗೆ ಕಲ್ಪಿಸಿಕೊಡಬೇಕು. ಅಂದರೆ ನಮ್ಮ ಮಕ್ಕಳು 6ರಿಂದ 14 ವರ್ಷದವರೆಗೆ ಇರುವಂಥ ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣವನ್ನು ತಪ್ಪದೆ ನೀಡಬೇಕು. ಇದು ಕೂಡ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿರುತ್ತೆ. ಇದಿಷ್ಟು ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು. Then what is the importance of fundamental duties? ಮೂಲಭೂತ ಕರ್ತವ್ಯದ ಮಹತ್ವ ಏನು? They remind Indian citizens of their duty towards their society, fellow citizens and the nation. ಅಂದರೆ ಒಬ್ಬ ಭಾರತೀಯ ಪ್ರಜೆಗೆ ಅಥವಾ ಭಾರತೀಯ ನಾಗರಿಕನಿಗೆ ತನ್ನ ಸಮಾಜ ಅಥವಾ ತನ್ನ ಸಹ ನಾಗರಿಕರು ಅಥವಾ ದೇಶದ ಕಡೆಗೆ ಇರುವಂಥ, ದೇಶದ ಬಗ್ಗೆ ಅವರಿಗೆ ಇರುವಂಥ ಕರ್ತವ್ಯಗಳನ್ನು ಇವು ನೆನಪಿಸುತ್ತವೆ. ಎರಡನೇದಾಗಿ they warn citizens against anti-national and anti-social activities. ಪ್ರತಿಯೊಬ್ಬ ನಾಗರಿಕನಿಗೂ ಅವನು ದೇಶ ವಿರೋಧಿ ಅಥವಾ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದೆ ಇರೋ ರೀತಿ ಅವನಿಗೆ ಎಚ್ಚರಿಕೆಯನ್ನು ನೀಡುತ್ತೆ. They inspire citizens and promote a sense of discipline and commitment among them. ಅಂದರೆ ನಾಗರಿಕರಲ್ಲೇ ಅವರು ಒಂದು ರೀತಿಯ ಶಿಸ್ತನ್ನು ಅಥವಾ ಒಂದು ಬದ್ಧತೆಯನ್ನು ಆ ಬದ್ಧತೆಯ ಜ್ಞಾನವನ್ನು ಇದು ಉತ್ತೇಜಿಸುತ್ತೆ. ಈ ಮೂಲಕ ಪ್ರತಿಯೊಬ್ಬ ಭಾರತೀಯನು ದೇಶವನ್ನು ಅಥವಾ ದೇಶದ ಕಡೆಗೆ ಉತ್ತಮ ಭಾವನೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮೂಲಭೂತ ಹಕ್ಕುಗಳು ಎಷ್ಟು ಮುಖ್ಯನೋ ಅದೇ ರೀತಿ ನಮಗೆ ಮೂಲಭೂತ ಕರ್ತವ್ಯಗಳು ಕೂಡ ಮುಖ್ಯ ಆಗುತ್ತೆ. This is all about fundamental rights and duties. I hope you understand this session. Thank you.